ರಾಜ್ಯ ಸರ್ಕಾರದ ವತಿಯಿಂದ ನಾಳೆ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಸಮಾರಂಭ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಇಂದು ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ಜರುಗಿತು. ನಾಳೆ ದಿನಾಂಕ 20/5/2025 ಹೊಸಪೇಟೆ ನಗರದಲ್ಲಿ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ಸಮಾರಂಭದ ಪೂರ್ವಭಾವಿ ಸಭೆ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ CS ನಾಡಗೌಡ ಅಪ್ಪಾಜಿಯವರ ನೇತೃತ್ವದಲ್ಲಿ ತಾಳಿಕೋಟೆ ಪ್ರವಾಸಿ ಮಂದಿರದಲ್ಲಿ ಜರುಗಿತು. ನಮಸ್ಕಾರ. ರಾಜ್ಯ ಸರ್ಕಾರದ ವತಿಯಿಂದ 20ನೇ ತಾರೀಕು ನಾಳೆ ಹೊಸಪೇಟೆಯಲ್ಲಿ ನಮ್ಮ ಸಾಧನಾ ಸಮಾವೇಶವನ್ನ 2 ವರ್ಷದ ಪೂರ್ತಿಗೊಂಡಂತಹ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದಾಗಿದೆ. ಈ ಸಾಧನಾ ಸಮಾವೇಶದಲ್ಲಿ ವಿಶೇಷವಾಗಿ ಆಡಿ, ಹಟ್ಟಿ ಮತ್ತು ತಾಂಡಾಗಳು ಏನು ಇವತ್ತಿನವರೆಗೂ ಕೂಡ ಅವು ಕಂದಾಯ ಗ್ರಾಮಗಳಲ್ಲಿ ಸೇರ್ಪಟ್ಟಿರಲಿಲ್ಲ. ಎಲ್ಲನೂ ಕೂಡ ಕಂದಾಯ ಗ್ರಾಮವಾಗಿ ಪರಿವರ್ತನೆ ಮಾಡಿ ಅಲ್ಲಿ ವಾಸಿಸತಕ್ಕಂತ ಎಲ್ಲಾ ಫಲಾನುಭವಿಗಳಿಗೆ ಪತ್ರದ ವಿತರಣೆ ಕಾರ್ಯಕ್ರಮ ಇದೆ. ಹೊಸಪೇಟೆಯಲ್ಲಿ ಅದರ ಜೊತೆಯಾಗಿ 2 ವರ್ಷ ಪೂರ್ತಿಗೊಳಿಸಿದಂತ ಹಿನ್ನೆಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಆಗಿರ್ಬೋದು, ನಾವು ಮಾಡಿರುವಂತಹ ನೀರಾವರಿ ಸಾಧನೆ ಆಗಿರ್ಬೋದು, ರಸ್ತೆಗಳ ಸಾಧನೆ ಆಗಿರ್ಬೋದು, ಸಣ್ಣ ನೀರಾವರಿ ಸಾಧನೆ ಆಗಿರ್ಬೋದು, ಶಿಕ್ಷಣ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಆಗಿರ್ಬೋದು, ಎಲ್ಲ ಇಲಾಖೆಯ ಸಾಧನೆ ಬಗ್ಗೆ ನಮ್ಮ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಹಿರಿಯ ನಾಯಕರಾದಂತಹ ರಾಜೀವ್ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಅದೇ ಪ್ರಕಾರವಾಗಿ ಸುರ್ಜೇವಾಲಾಜಿಯವರು, ವೇಣುಗೋಪಾಲ್ ಅವರು, ರಾಜ್ಯದ ದೇಶದ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಇವರೆಲ್ಲ ಕೂಡ ಆ ಸಮಾವೇಶದಲ್ಲಿ ಪಾಲ್ಗೊಂಡು ಸರ್ಕಾರದ ಹಲವಾರು ವಿಚಾರಗಳನ್ನು ಬೆಳಕಿಗೆ ಚೆಲ್ಲಿದ್ದಾರೆ ಮತ್ತು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ. ಅದರ ಜೊತೆಯಾಗಿ ಮುಂದಿನ ಸರ್ಕಾರದ ದಿಟ್ಟ ಹೆಜ್ಜೆ ಏನು ಮತ್ತು ನಮ್ಮ ಕಾರ್ಯಕರ್ತರಾಗಿ ಸರ್ಕಾರದ ಮಾಡಿದಂತಹ ಸಾಧನೆ ಬಗ್ಗೆ ಯಾವ ರೀತಿಯಾಗಿ ಸಂದೇಶವನ್ನ ಸಾಮಾನ್ಯ ಜನರಿಗೆ ಮುಟ್ಟಿಸಬೇಕಾಗಿದೆ, ಅದನ್ನ ನಾಳೆ ದಿವಸ ಆ ಸಮಾವೇಶದ ಮುಖಾಂತರ ಸಂದೇಶವನ್ನ ಕೊಡುತ್ತಿದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನಮ್ಮ ಚುನಾಯಿತರಾದಂತಹ ಪ್ರತಿನಿಧಿಗಳು, ವಿಶೇಷವಾಗಿ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಪುರಸಭೆ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು PL ಬ್ಯಾಂಕು, ಸಂಘ ಸಂಸ್ಥೆಯ ಎಲ್ಲ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ಅದೇ ರೀತಿಯಾಗಿ ನಮ್ಮ ಮುಖ್ಯ ಕಾರ್ಯಕರ್ತರು, ವಿಶೇಷವಾಗಿ ಏನು ಸಮಾಜದಲ್ಲಿ ಬೆಳೆದಂತ ಮತ್ತು ಬೆಳೆದಂತ ಏನು ನಾಯಕರುಗಳಿದ್ದಾರೆ, ತಾವೆಲ್ಲರೂ ಒಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಿಗೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಮುದ್ದೇಬಿಹಾಳ ಮತಕ್ಷೇತ್ರದಿಂದ ಸುಮಾರು ಈಗ 25 ಬಸ್ಗಳನ್ನ ಮಾಡಿದ್ವಿ. ಪ್ರತಿಯೊಂದು ಪಂಚಾಯಿತಿಯಿಂದ ಒಂದು ಟ್ರ್ಯಾಕ್ಸ್ ಮಾಡಿದ್ದಾರೆ. ಅದರ ಜೊತೆಯಾಗಿ ನಾವು ಬೇಡಿಕೆ ಮುಖಾಂತರ ಜನರ ಬೇಡಿಕೆ ಏನಿದೆ ಅದರ ಪ್ರಕಾರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನಾವು ಇವತ್ತು ವಾಹನಗಳನ್ನು ಮಾಡ್ತಾ ಇದ್ದೀವಿ. ಸುಮಾರು ಕನಿಷ್ಠ ಒಂದು 50-60 ಟ್ರ್ಯಾಕ್ಸ್ಗಳು ಬರ್ತವೆ. 25 ಬಸ್ಗಳು ಬರ್ತವೆ. ಅದರ ಜೊತೆಯಾಗಿ ಯಾರ್ಯಾರಿಗೆ ವಾಹನಗಳದಾವ, ಕಾರ್ ಇದಾವೆ, ಅವರು ಬರ್ತಾರೆ. ಅಂದಾಜು ಮುದ್ದೇಬಿಹಾಳ ತಾಲೂಕಿನಿಂದ ನನ್ನ ಒಂದು ಲೆಕ್ಕಾಚಾರ 2,000 to 2,500 ಜನ ಆ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಗಳಾದ ಸಿದ್ದನಗೌಡ ನಾವತ್ಗಿ, ಮುಸ್ಲಿಂ ಧರ್ಮಗುರುಗಳಾದ ಜನಾಬ್ ಸೈಯದ್ ಶಕೀಲ್ ಅಹಮದ್ ಖಾಜಿ, ಹಂಪಿ ಮುತ್ಯ, ಪುರಸಭೆ ಮಾಜಿ ಸದಸ್ಯರಾದ ಪ್ರಭುಗೌಡ ಮದರ್ಕಲ್, ಶ್ರೀಮತಿ ಭೋರಾವತಿ ಪಾಟೀಲ್, ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಪರಶುರಾಮ್ ತಂಗಡಗಿ, ಶಿವರಾಜ್ ನಾಗೂರ್, ಸಿಕಂದರ್ ಸಾಬ್ ವಟಾರ್, ರಾಜೇಶ್ ಸಾಬ್ ಒಂಟಿ, ಹುಸೇನ್ ಸಾಬ್ ಜಮಾದಾರ್, ಸಂಗನಗೌಡ ಅಸ್ಕಿ, ಮೆಹಬೂಬ್ ಕೆಂಬಾವಿ, ಮುನ್ನಾ ಅರ್ಜುನ್ಗಿ, ವೀರೇಶ್ ಭಾಗೇವಾಡಿ, ಆಸಿಫ್ ಕೆಂಬಾವಿ, ಅಬ್ದುಲ್ ರೆಹಮಾನ್ ವಟಾರ್, ಬಸ್ಸು ಕಟ್ಟಿಮನಿ, ಗೋಪಾಲ್ ಕಟ್ಟಿಮನಿ,
ಇನ್ನು ಅನೇಕ ಜನ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, TLK ಎಕ್ಸ್‌ಪ್ರೆಸ್ ನ್ಯೂಸ್, ತಾಳಿಕೋಟಿ.